ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಈಗ ಸದ್ದು ಮಾಡ್ತಾ ಇದೆ ಆಪರೇಷನ್ ಕಮಲ. ಮೇಟಿ ದೂರದ ಸಂಬಂಧಿಗೆ ಗಾಳ ಹಾಕಿದೆ ಬಿಜೆಪಿ ನಾಯಕರು ಮೇಟಿ ದೂರದ ಸಂಬಂಧಿಗೆ ಗಾಳ ಹಾಕುವಂತ ಪ್ರಯತ್ನ ನಡೆಸಿದ್ದಾರೆ ಅನ್ನುವಂತಹ ಬೆಳವಣಿಗೆ. ಬಿಜೆಪಿಯತ್ತ ಮೇಟಿ ಸಂಬಂಧಿ ದೇವರಾಜ್ ಒಲವನ್ನ ತೋರಿಸಿದ್ದಾರೆ. ದೇವರಾಜ್ ಪಾಟೀಲ್ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ದೇವರಾಜ್ 2023ರಲ್ಲಿ ಜೆಡಿಎಸ್ ಬೆಂಬಲದಿಂದ ಚುನಾವಣೆಯನ್ನ ಎದುರಿಸಿದ್ರು ದೇವರಾಜ್. ಈಗ ಅವರನ್ನ ಬಿಜೆಪಿ ತನ್ನತ್ತ ಸೆಳೆಯುವಂತ ಪ್ರಯತ್ನವನ್ನ ನಡೆಸ್ತಾ ಇದೆ. ಬಿಜೆಪಿಯತ್ತ ಮೇಟಿ ಸಂಬಂಧಿ ದೇವರಾಜ್ ಒಲವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಹೀಗಾಗಿ ಆಪರೇಷನ್ ಕಮಲದ ಸದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ನೀಡಿರುವ ಬೆನ್ನಲ್ಲೇ ಇವತ್ತಿನ ದಿವಸ ಪಕ್ಷವನ್ನು ಬಿಟ್ಟು ಹೋದಂಥ ಕೆಲವೊಂದಿಷ್ಟು ನಾಯಕರನ್ನ ಕರೆತರುವಂಥ ಪ್ರಯತ್ನ ಒಂದು ಕಡೆ ಆದರೆ, ಮತ್ತೊಂದೆಡೆ ಅಂದರೆ ಬೇರೆ ಬೇರೆ ಪಕ್ಷದಿಂದಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಮುಖಂಡರ ಕರೆತರುವಂಥ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರಂತೆ ಅನಿಸಿಕೊಂಡಿರ್ತಕ್ಕಂಥ ಮತ್ತು ಅದರ ಜೊತೆಗೆ ದಿವಂಗತ ಶಾಸಕರಾಗಿರ್ತಕ್ಕಂಥ ಎಚ್ ಒ ಮೇಟಿಯವರ ದೂರದ ಸಂಬಂಧಿಗಳಾಗಿರ್ತಕ್ಕಂಥ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಇವತ್ತಿನ ದಿವಸ ಬಿಜೆಪಿಗೆ ಬರಲಿಕ್ಕೆ ಸನ್ನದ್ಧರಾಗಿರುವಂಥದ್ದು. ಈಗ ಸ್ವತಃ ಅವರು ನಮ್ಮ ಜೊತೆ ಮಾತನಾಡಲಿಕ್ಕೆ ಇಲ್ಲಿರುವಂಥದ್ದು. ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೇಳೋಣ. ಸರ್, ಇವತ್ತಿನ ದಿವಸ ಮೊದಲನೇದಾಗಿ ಏನಂತಂದರೆ, ತಾವು ಕೂಡ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರಾಗಿದ್ದರು ಮತ್ತು ಅದ್ರ ಜೊತೆಗೆ ಕಳೆದ 20 ವರ್ಷ 2 ದಶಕಗಳಿಂದಲೂ ಕೂಡ ಏನಂದರೆ ಕಾಂಗ್ರೆಸ್ ನಂಟನ್ನು ಕೂಡ ಹೊಂದಿದ್ರು. ನಂತರದಲ್ಲಿ ಜೆಡಿಎಸ್ ಬಂದರೆ ಇವತ್ತು ಬಿಜೆಪಿಗೆ ಬರ್ತಾ ಇರುವಂಥದ್ದು ಏನು ಕಾರಣ ಅಂತ ಮುಖ್ಯವಾಗಿ ಸರ್, ಕಳೆದ 2008ರಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ. ಪಕ್ಷ ಏನು ಹೇಳ್ತಾ ಕೆಲಸ ಕೊಟ್ಕೊಂಡು ಮಾಡ್ತಾಯಿದ್ದೇನೆ. ನನ್ನ ಕೆಲಸನ ಮೆಚ್ಚಿ 2013ರಲ್ಲಿ ನಂಗೆ ಬಾದಾಮಿಯಿಂದ ಟಿಕೆಟ್ ಘೋಷಣೆ ಮಾಡಿದರು. ಅನಿವಾರ್ಯ ಕಾರಣದಿಂದ ಟಿಕೆಟ್ ಬಿಟ್ಕೊಡ್ಬೇಕಾಯಿತು. ನಾನು ಮತ್ತು ಅದನ್ನು ಮನಸ್ಸು ಹಚ್ಕೊಳ್ಳೋದೆ. ನಾನು 13 ತನಕ ಮತ್ತೆ ಕೆಲಸ ಮಾಡಿದೆ. 13ರಿಂದ ನಂತರ 18ರಲ್ಲಿ ಮತ್ತೆ ನನ್ನ ಹೆಸರಲ್ಲಿ ಘೋಷಣೆ ಮಾಡಿದರು. ಆದಾಗ್ಯೂ ಮತ್ತು ಯಾವುದೇ ಒಂದು ಕಾರಣಕ್ಕೆ ನಾನು ಟಿಕೆಟ್ ಬಿಟ್ಕೊಡ್ಬೇಕಾಯಿತು. ನಾವು ಯಾವುದೇ ಷರತ್ತನ್ನು ವಿಧಿಸದೆ ಮತ್ತೆ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದೆ. ನನ್ನ ಸ್ವಕ್ಷೇತ್ರ ಆದ ಬಾಗಲಕೋಟೆಯಿಂದ ನಾನು 2023ರಲ್ಲಿ ಮತ್ತೆ ಟಿಕೆಟ್ ಕೇಳಿದೆ. ಟಿಕೆಟ್ ಕೇಳಿದಾಗ ಕೊನೆಯವರಿಗೆ ಕೊಡ್ತೀವಿ ಅಂತಂದು ಲಾಸ್ಟ್ ಮೂಮೆಂಟಿಗೆ ಟಿಕೆಟ್ ತಪ್ಪಿಸಿದ್ರು. ಅದು ಹೋಗಲಿ, ಟಿಕೆಟ್ ತಪ್ಪಿಸಿದ ಮೇಲೆ ಯಾವುದೊಬ್ಬ ನಾಯಕರು ಬಂದು 2 ಸಲ ಟಿಕೆಟ್ ಕೊಟ್ಟು ಕಸ್ಕೊಂಡಿವಪ್ಪ ಏನಾದರೂ ನಾವು ಮಾತಾಡಿಸ್ಬೇಕು ಅನ್ನುವಂಥ ಯಾವುದೇ ಒಂದು ವ್ಯವಧಾನ ಪಕ್ಷದ ನಾಯಕರು ನಂಗೆ ತೋರಿಸಲಿಲ್ಲ. ಹಾಗಾಗಿ ಮನಸ್ಸಿಗೆ ಬೇಜಾರಾಗಿ ಆಯ್ತು ಬಿಡಪ್ಪ ಅಂತೇಳಿ ನಾನು ಲಾಸ್ಟ್ ಟೈಮ್ 2023ರಲ್ಲಿ ಬಾಗಲಕೋಟೆಯಿಂದ JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ. ಇವಾಗ ಅನಿವಾರ್ಯ ಕಾರಣದಿಂದ ಆಗಬಾರ್ದಾಗಿತ್ತು. ಅನಿವಾರ್ಯ ಕಾರಣದಿಂದ ನಮಗೆ ಈ ಬೈ ಎಲೆಕ್ಷನ್ ಬಂದು ನಿಂತಿದೆ. ಇವಾಗ ನಾನು ನನ್ನ ರಾಜಕೀಯ ಮುಂದಿನ ನಡೆಯನ್ನು ನಾನು ಕಂಡುಕೊಳ್ಳೇಬೇಕಾದಂಥ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕೊಂಡಿದೆ, ಒಂದು ಅನಿವಾರ್ಯತೆ ನನಗಿದೆ ಈಗ. ಆದ್ದರಿಂದ ಈ ಎಲೆಕ್ಷನ್ದಲ್ಲಿ ನಾನು BJPಗೆ ಸೇರಿಕೊಂಡು ವೀರಣ್ಣ ಚರಂತಿಮಠ ಸರ್ ಜೊತೆಗೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಈಗ ನಿಮ್ಮ ಸಮುದಾಯದಲ್ಲಿ ಕರ್ಕೊಂಡು ಈಗೆಲ್ಲ ಮತ್ತೆ ಓಡಾಡಿ ಮತ್ತು ಪ್ರಚಾರವನ್ನು ಯಾವಾಗ ಮಾಡುವಂಥ ಸರ್? ಬರೀ ನಮ್ಮ ಸಮುದಾಯ ಅಲ್ಲ, ನಾವು ವೈದ್ಯನಾಗಿ ಎಲ್ಲ ಸಮುದಾಯಕ್ಕೂ ನಾನು ಹತ್ತಿರದವದೀನಿ. ನನ್ನದೇ ಆದ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಇಟ್ಕೊಂಡು ನಾನು ಎಲ್ಲ ಸಮುದಾಯನ ಇಟ್ಕೊಂಡು ನಾನು ಎಲೆಕ್ಷನ್ ಮಾಡ್ತೇನೆ. ಒಂದೇ ಸಮುದಾಯಕ್ಕೆ ನಾನು ಸೀಮಿತ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜುನ ಏಷ್ಯಾ ನಡೆಸ್ಕೊಂಡಿದ್ದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.